వాళ్ళకి తెలుసు, వాళ్ళ ಕೂರಿ వాళ్ళు ನಡೆಸ್ತಾರ ಅವಳು. ತುಂಬ ಸಂತೋಷ ಆಗಿದೆ, ಇವರೆಲ್ಲರೂ ಬಂದಿದ್ದಾರೆ. ಈ ಪ್ರತಿಷ್ಠಾಪನೆ ಮಾಡಿದವ್ರಿಗೆ ಯಾವ ರೀತಿ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೀನಿ ಆಯುರ ಭಾಗ್ಯವನ್ನು ಕೊಡಲಿ ಅಂತ, ಅದೇ ರೀತಿ ಇಲ್ಲಿ ಭಾಗವಹಿಸಿರೋ ಎಲ್ರಿಗೂ ಕೂಡ ಹಿರಿಯರಂತ ಸುಭಾಷ್ ಶೆಟ್ಟಿಯವರು ಎಲ್ರಿಗೂ ಕೂಡ ಆಯುರ ಭಾಗ್ಯವನ್ನು ಕೊಡಲಿ ಅಂತೇಳಿ, ವಿಶೇಷವಾಗಿ ಇದಕ್ಕೆ ಮೂಲ ಈ ಪ್ರೇರಣೆಯನ್ನು ಪಡೆದು ಕೆಲಸವನ್ನು ಮಾಡಿದಂಥ ದೀಕ್ಷಿತ್ ಸುದರ್ಶನ್ ದೀಕ್ಷಿತ್ ಮತ್ತು ಅವರ ಕುಟುಂಬದವರಿಗೆ ಇನ್ನಷ್ಟು ದೇವರ ಕೆಲಸ ಮಾಡುವಂಥ ಶಕ್ತಿಯನ್ನು ಕೊಡಲಿ ಅಂತ ಆ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಜೊತೆಗೆ ಈ ವರ್ಷದಲ್ಲಿ ಮಳೆ ಮುಂಗಾರು ಬಹಳ ಚೆನ್ನಾಗಿ ಶುರುವಾಗಿದೆ. ಅದೇ ರೀತಿ ಮುಂದುವರೆದು ಆ ಭಗವಂತ ಒಳ್ಳೆಯ ಮಳೆ ಬೆಳೆ ಆಗಲಿ, ಜನ ಸಮೃದ್ಧಿ ಆಗಲಿ, ಎಲ್ಲ ಧರ್ಮದ ಜನರು ಕೂಡ ಪ್ರೀತಿ ವಾತ್ಸಲ್ಯದಿಂದ ಅಣ್ಣ ತಮ್ಮಂದಿರಾಗಿ ಬಾಳಿ ಬದುಕಿದಾಗ ಇದು ರಾಮರಾಜ್ಯ ಅನ್ನಿಸ್ಕೊಳ್ತದೆ. ಗಾಂಧೀಜಿಯವರ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಅವರು ಯಾವ ಉದ್ದೇಶಕ್ಕಾಗಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟರು, ಭಾರತ ದೇಶದಲ್ಲಿ ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಬೌದ್ಧರು ಜೈನರು ಪಾರ್ಸಿ ಸಿಖ್ರು ಇವರೆಲ್ಲ ಭಾರತೀಯರು. ಈ ಭರತ ಖಂಡದಲ್ಲಿರೋ ಎಲ್ಲರೂ ಭಾರತೀಯರು, ಇವರೆಲ್ಲ ನೆಮ್ಮದಿಗೆ ಇರಬೇಕು, ಅಣ್ಣ ತಮ್ಮಂದಿರಾಗಿರಬೇಕು ಅನ್ನೋದೇ ಮೂಲ ಉದ್ದೇಶ ಗಾಂಧೀಜಿ. ಮೌಲಾನಾ ಆಜಾದ್ ಅವರು, ಪಂಡಿತ್ ಜವಾಹರ್ಲಾಲ್ ನೆಹರು, ವಲ್ಲಭಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಇನ್ನೂ ಬಹಳಷ್ಟು ಹಿರಿಯರು ಈ ದೇಶಕ್ಕೆ ಪ್ರಾಣ ಬಲಿದಾನವನ್ನು ಮಾಡಿ, ತ್ಯಾಗ ಮಾಡಿ, ಜೈಲುವಾಸ ಮಾಡಿ ಈ ದೇಶಕ್ಕೆ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಾಗ, ಆ ಸ್ವಾತಂತ್ರ್ಯ ಕಾಲದಲ್ಲಿ ಯಾವ್ಯಾವ ಧರ್ಮಗಳು ಪ್ರಾಣ ಬಲಿದಾನವನ್ನು ಕೊಟ್ಟು ಜೈಲುವಾಸ ಮಾಡಿದ ಅವರೆಲ್ಲರೂ ಕೂಡ ಅಣ್ಣ ತಮ್ಮಂದಿರಾಗಿ ಬಾಳಬೇಕನ್ನೋದೇ ಭಾರತದ ಒಂದು ಚಿಂತನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನದಲ್ಲಿ ಕೂಡ ಕಡೆಯ ಪ್ರಜೆ, ಅವನ ಯಾವ ಧರ್ಮವಾಗಲಿ ಯಾವ ವರ್ಗ ಆಗಲಿ ಅವರೆಲ್ಲರೂ ಕೂಡ ಸಮಾನವಾಗಿ ಬಾಳಿ ಬದುಕಿದಾಗೆ ಈ ಭಾರತ ದೇಶದಲ್ಲಿ ನೆಮ್ಮದಿ ಕಾಣ್ತದೆ. ಹಾಗೇ ಅದನ್ನು ರಾಮರಾಜ್ಯ ಅಂತಾರೆ. ಆ ದೃಷ್ಟಿಕೋನದಲ್ಲಿ ನಾವೆಲ್ಲ ಕೂಡ ಒಟ್ಟಿಗೆ ಬಾಳಿ ಬದುಕೋಣ, ಇದನ್ನು ಮೊದಲು ಕಲಿಬೇಕು. ಇವತ್ತು ಅಂತ ಪ್ರತಿಷ್ಠೆ ಮಾಡಿ ಅತ್ಯುತ್ತಮವಾದ ಕೆಲಸವನ್ನು ಮಾಡಿದರೆ ತಮ್ಮನ್ನು ಎಲ್ಲ ಕರೆಸಿದ್ದಾರೆ ಮಾಧ್ಯಮಿತರು. ತಮಗೂ ಕೂಡ ಶುಭವನ್ನು ಕೋರ್ತಾ ತಮಗೂ ತಮ್ಮ ಕುಟುಂಬಗಳಿಗೂ ಭಗವಂತ ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿ. ಇದರಲ್ಲಿ ಭಾಗವಹಿಸಿದ್ದೀರಿ, ತಮಗೂ ಕೂಡ ಪುಣ್ಯವಾಗಲಿ ಅಂತೇಳಿ ದೇವರನ್ನು ಪ್ರಾರ್ಥನೆ ಮಾಡ್ತಾ, ಇನ್ನು ಹೆಚ್ಚಿಗೆ ರಾಜಕೀಯ ಮಾತಾಡೋದು ಬೇಡ. ನೀವೇನೇನೋ ಕೇಳ್ಬೇಕಂತ ಇರ್ತೀರಿ. ನಾನು ಈ ದೇವ್ರ ಕೆಲಸಕ್ಕೆ ಬಂದಿದ್ದೀನಿ, ಈ ದೇವ್ರದ ಆಶೀರ್ವಾದ ಎಲ್ರಿಗೂ ಇರಲಿ ಅಂತೇಳಿ ಹೇಳಿ ಇವತ್ತಿಗೆ ಇದನ್ನು ಮುಗಿಸೋಣ. ಪ್ರಸಾದ ತಗೊಳ್ಳಿ.